ಕೈ ಮಡಗಿಲಿ ಮಿಷಿನ್ ಆನ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ಪ್ಲಾಂಟೇಶನ್ ಇನ್ ಇಂಡಿಯಾ ಇನ್ ದ ಇಯರ್ 1850 ಆಗಿರೋದು. ಸ್ಟಾರ್ ಆ್ಯನೀಸು, ಸೊ ಆಮೇಲೆ ಎಲ್ಲ ಥರ ಸ್ಪೈಸಸ್ ಎಲ್ಲ ಇಲ್ಲಿದೆ, ನೀವು ನೋಡ್ಬೋದು. ಪ್ರೈಸ್ ಮದರ್ ಪ್ಲಾಂಟ್ ಆಫ್ ಟೀ ಇದು. ಇದರಲ್ಲೇ ಚೈನೀಸು ಗ್ರಾಫ್ಟ್ ಮಾಡಿ ಟೀ ಪ್ಲಾಂಟ್ ಮಾಡಿರೋದು. ಸಪ್ರೇಟ್ ಮಾಡೋಕ್ಕೇನೆ ಇದು ಸ್ವಲ್ಪ ಸ್ಲಾಂಟಿಂಗ್ ಇರೋದು. ಸೊ ಆ ಎಲ್ಲ ತಿರ್ಗಾ ನಾವು ಇದರಲ್ಲಿ ಹಾಗೆ ಪೌಡರ್ ಮಾಡ್ಕೊಳ್ತೀವಿ. ಟೀ ಗಿಡ ಲೈಫ್ ನಿಮಗೆ 100 ವರ್ಷ ಇರುತ್ತೆ. 100 ವರ್ಷ. ನಾವು 10 ನಿಮಿಷಕ್ಕೆ ಪ್ರೆಷರ್ ಕೊಡ್ತಾ ಇರ್ತೀವಿ, ಲಿಡ್ ಪ್ರೆಷರು ಎಲ್ಲ ನೀವು ನೋಡ್ಬೋದು. ಚಾಕ್ಲೇಟ್ಸು ಎಷ್ಟೊಂದು ವೆರೈಟೀಸ್ ಇದೆ. ಸುಮ್ಮನೆ ರ್ಯಾಂಡಮ್ ಆಗಿ ಹಂಗೆ ನಿಮಗೆ ಪ್ರೈಸು ತೋರಿಸ್ತೀನಿ. ಸೊ ನ್ಯಾಚುರಲ್ ಏರ್ ಫರ್ಮೆಂಟೇಷನ್, ಕೊಲೆಸ್ಟ್ರಾಲ್, ವೇಟ್ ಲಾಸ್, ಕಿಡ್ನಿ ಸ್ಟೋನ್, ಲಿವರ್ ಫಂಕ್ಷನಿಂಗ್, ಹಾರ್ಟ್ ಡಿಸೀಸ್, ಹಾರ್ಟ್ ಬ್ಲಾಕೇಜ್, ಕ್ಯಾನ್ಸರ್ ಪೇಷಂಟ್, ಡೆಪ್ರೆಷನ್ ಪೇಷಂಟ್, ಆಸ್ತಮಾ ಪೇಷಂಟ್. ಇದು ಬೆಂಕಿ ಹೀಟಿಂದ ಡ್ರೈ ಮಾಡೋದು, ಎಲೆಕ್ಟ್ರಿಸಿಟಿ ಹೀಟ್ ಬರಲ್ಲ. ಆ ಹೀಟಿಂಗ್ ಟೆಂಪರೇಚರ್ ನಿಮಗೆ 95 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸೈಜ್ ಪ್ರಕಾರ ಸೆಗ್ರಿಗೇಟ್ ಆದಮೇಲೆ ನಿಮಗೆ 100% ಪ್ಯೂರ್ ಟೀ. ಇದರಲ್ಲಿ ನಿಮಗೆ ಕಲರ್, ಎಸೆನ್ಸ್, ಫ್ಲೇವರ್, ಕೆಮಿಕಲ್ಸ್ ಏನೂ ಆ್ಯಡ್ ಆಗಲ್ಲ. ಈ ಥರ ಬರುತ್ತೆ ಗ್ರೀನ್ ಟೀ. ಡಿಫ್ರೆಂಟ್ ಟೈಪ್ಸ್ ಆಫ್ ಟೀ ಇದೆ. ಗ್ರೀನ್ ಟೀ ಬೇಕಂದರೆ ಎಲ್ಲ ಥರ ಟೀ ಪೌಡರ್ಸ್ ಎಲ್ಲ ಇಲ್ಲಿದೆ ನೋಡಿ. ಮಸಾಲಾ ಟೀ, ಸೊ ಚಾಕ್ಲೇಟ್ ಟೀ ಪೌಡರು, ಸೊ ಜಿಂಜರ್ ಟೀ ಬಂದ್ಬಿಟ್ಟು 220 ಜಿಂಜರ್ ಟೀನು. ಮೀನ್ಸಲ್ಲಿ ಬಂದ್ಬಿಟ್ಟು ನಿಮಗೆ ಗ್ರೇಪ್ಸ್ ಇದೆ, ಆಮೇಲೆ ಬಂದ್ಬಿಟ್ಟು ಡೇಟ್ಸ್ ಇದೆ, ಪೊಮೊಗ್ರಾನೆಟ್ ಇದೆ, ಸ್ಟ್ರಾಬೆರಿ ಇದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋಲಿ ನಾವು ಎಲ್ಲಿ ಬಂದಿದ್ವಿ ಅಂದರೆ, ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ನಾವು ಬಂದ್ಬಿಟ್ಟು ಕೊಯಮತ್ತೂರಿಂದ ಬಂದ್ಬಿಟ್ಟು ಊಟಿಗೆ ಹೋಗ್ತಾ ಇದೀವಿ ಅಂತ. ಸೊ ಊಟಿಯಲ್ಲಿ ಬಂದ್ಬಿಟ್ಟು ಕೂನೂರ್ ಅಂತ ಒಂದು ಪ್ಲೇಸ್ ಇದೆ. ಕೂನೂರಲ್ಲಿ ಬಂದ್ಬಿಟ್ಟು ಹೈ ಫೀಲ್ಸ್ ಅಂತ ಒಂದು ಟೀ ಫಾರ್ಮ್ ಇದೆ. ಸೊ ಆ ಫಾರ್ಮ್ಗೆ ಇವಾಗ ಬಂದಿದ್ದೀವಿ. ಸೊ ಟೀ ಹೆಂಗೆ ಮಾಡ್ತಾರೆ, ಸೊ ಏನೇನು ಪ್ರೊಸೀಜರ್ ಆಗುತ್ತೆ, ಒಂದು ಟೀ ಪೌಡ್ರ್ ಬರೋಕ್ಕೆ, ಲೀಫಿಂದ ಹಿಡ್ದು ಟೀ ಪೌಡ್ರ್ ಬರೋ ತನಕ ಏನೇನು ಪ್ರೊಸೀಜರ್ ಇದೆ ಅದೆಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಎಂತಕ ನೋಡಿ ಫ್ರೆಂಡ್ಸ್. ಟೀ ಫ್ಯಾಕ್ಟ್ರಿ ವಿಸಿಟ್ ಮಾಡಬೇಕಂದ್ರೆ ಟಿಕೆಟ್ ಬಂದ್ಬಿಟ್ಟು ಅಡಲ್ಟ್ಗೆ 30 ರುಪೀಸು. ಸೊ ನಾವು ಬಂದ್ಬಿಟ್ಟು ವಿತ್ ಗೈಡ್ ಜೊತೆ ಬರ್ತಾರೆ. ಪ್ಲಸ್ಸು ಬಂದ್ಬಿಟ್ಟು ನಾವು ಒಂದು ಸ್ಪೆಷಲ್ ಟಿಕೆಟ್ ಇಸ್ಕೊಂಡಿದ್ದೀವಿ. ಸೊ ಇದರಲ್ಲಿ ಬಂದ್ಬಿಟ್ಟು 100 ರುಪೀಸ್ ಚಾರ್ಜ್ ಆಗುತ್ತೆ. ಇದರಲ್ಲಿ ನಿಮಗೆ 3 ಟೀ ಬಂದ್ಬಿಟ್ಟು ಅವ್ರು ಕೊಡ್ತಾರೆ ಟೇಸ್ಟ್ ಮಾಡೋಕ್ಕೆ. ಸೊ ಅದನ್ನು ಟೇಸ್ಟ್ ಮಾಡಿ ಹೇಳ್ತೀವಿ. ಸೊ ಇಲ್ಲೇ ಬಂದ್ಬಿಟ್ಟು ಟಿಕೆಟ್ ಕೌಂಟ್ರು, ಇಲ್ಲಿ ಸ್ಪೈಸಸ್ ಎಲ್ಲ ನಿಮಗೆ ಸಿಗುತ್ತೆ. ಸೊ ನೀವು ಹಂಗೆ ಬನ್ನಿ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಪೈಸಸ್ ಎಲ್ಲ ಇದೆ. ಸೊ ಪ್ರೈಸಸ್ಸು ಎಲ್ಲ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸ್ಟಾರ್ ಆ್ಯನೀಸು, ಸೊ ಆಮೇಲೆ ಎಲ್ಲ ಥರ ಸ್ಪೈಸಸ್ ಎಲ್ಲ ಇಲ್ಲಿದೆ, ನೀವು ನೋಡ್ಬೋದು. ಪ್ರೈಸಸ್ಸು ಹಂಗೆ ನೋಡಿ, 110. ಸ್ಟಾರ್ ಆ್ಯನೀಸ್ ಬಂದ್ಬಿಟ್ಟು 140. ಸೊ ಈ ಥರ ತುಂಬ ಲೈಕ್ ಲಾಟ್ ಆಫ್ ವೆರೈಟಿ ಸ್ಪೈಸಸ್ ಇದೆ ಇಲ್ಲೆಲ್ಲ. ಸೊ ಸ್ಪೈಸಸ್ಸು, ಸೊ ಆಮೇಲೆ ಹ್ಯಾಂಡ್ಮೇಡ್ ಸೋಪ್ಸ್ ಆಗಿರ್ಬೋದು. ಸೊ ಇಲ್ಲಿ ನೋಡಿ ಹ್ಯಾಂಡ್ಮೇಡ್ ಸೋಪ್ಸು, ಇದೆಲ್ಲ ಹ್ಯಾಂಡ್ಮೇಡ್ ಸೋಪ್ಸು, ಇದೆಲ್ಲ ಇವರೇ ಮಾಡಿರ್ತಾರೆ. ಸೊ ಹ್ಯಾಂಡ್ಮೇಡ್ ಸೋಪ್ಸ್ ಇದೆ. ಸೊ ಇದೆಲ್ಲನೂ ಎಲ್ಲ ಹ್ಯಾಂಡ್ಮೇಡ್ ಸೋಪ್ಸು. ಸೊ ಆ್ಯಕ್ಚುಲಿ 45 ರುಪೀಸ್ ಬರುತ್ತೆ ಒಂದು ಪ್ರೈಸು. ಇದೆಲ್ಲ ಹ್ಯಾಂಡ್ಮೇಡ್ ಸೋಪ್ಸು, ಕುಕುಂಬರ್ ಫ್ಲೇವರು, ಆಮೇಲೆ ಸ್ಯಾಫ್ರಾನು, ಸೊ ಎಲ್ಲ ಥರ ಇದೆ. ಸೊ ಇಲ್ಲಿ ಟೀ ಇದೆಲ್ಲನೂ ನೋಡ್ಬೋದು. 240 ರುಪೀಸು ಈ ಟೀ ಪ್ಯಾಕು. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೀ ಇದೆ. ಗ್ರೀನ್ ಟೀ ಬೇಕಂದರೆ ಎಲ್ಲ ಥರ ಟೀ ಪೌಡರ್ಸ್ ಎಲ್ಲ ಇಲ್ಲಿದೆ ನೋಡಿ. ಮಸಾಲಾ ಟೀ ಬಂದ್ಬಿಟ್ಟು 250 ರುಪೀಸು. ಸೊ ಚಾಕ್ಲೇಟ್ ಟೀ ಪೌಡರು, ಸೊ ಚಾಕ್ಲೇಟ್ ಟೀ ಪೌಡ್ರ್ ಬಂದ್ಬಿಟ್ಟು 220 ರುಪೀಸು. ಸೊ ಅದೇ ಥರ ಜಿಂಜರ್ ಟೀ ಬಂದ್ಬಿಟ್ಟು 220 ಜಿಂಜರ್ ಟೀನು. ಸೊ ತುಂಬ ವೆರೈಟೀಸ್ ಇದೆ ಟೀಯಲ್ಲಿನೇ. ಪ್ರೀಮಿಯಮ್ CTC ಟೀ ಅಂತ ಇದೆ. ಸೊ ದಿಸ್ ಇಸ್ 240. ಸೊ ಗೋಯಿಂಗ್ ಫಾರ್ವರ್ಡ್ ಇಲ್ಲಿ ಕಾಫಿ ಬೀನ್ಸ್ ಎಲ್ಲನೂ ಇದೆ ನೋಡಿ. ಕಾಫಿ ಬೀನ್ಸು, ಕಾಫಿ ಪೌಡರು 260. ಆ್ಯಂಡ್ ಹಂಗೆ ಬಂದ್ಬಿಟ್ಟು ಚಾಕ್ಲೇಟ್ಸ್ ಎಲ್ಲನೂ ಇದೆ ನೋಡಿ. ಇಲ್ಲೆಲ್ಲ 250 ಗ್ರಾಮ್ಸು 300 ರುಪೀಸ್. ಇದು ಕ್ರಿಸ್ಪಿ ಚಾಕ್ಲೇಟು. ಕಿವಿ ಬಂದ್ಬಿಟ್ಟು 250 ಗ್ರಾಮ್ಸ್ 330 ರುಪೀಸು. ಸೊ ಆಮೇಲೆ ಎಕ್ಸಾಟಿಕ್ ನಟ್ಸ್ ಅಂತ ಇದೆ. ಸೊ 250 ಗ್ರಾಮ್ಸ್ 270 ರುಪೀಸು. ಸೊ ಎಕ್ಸಾಟಿಕ್ ನಟ್ಸು ಇದು ಬ್ಲ್ಯಾಕು. ಸೊ ಇದು ಬಂದ್ಬಿಟ್ಟು ಚಾಕ್ಲೇಟ್ ಕಲರು, ಬ್ರೌನ್, 250 ಗ್ರಾಮ್ಸ್ 270. ಸೊ ಇಲ್ಲೆಲ್ಲ ಬಾಕ್ಸಲ್ಲೆಲ್ಲ ಇಕ್ಕಿದ್ದಾರೆ. ಸೊ ಇಲ್ಲೆಲ್ಲ ನೀವು ನೋಡ್ಬೋದು ಚಾಕ್ಲೇಟ್ಸು ಎಷ್ಟೊಂದು ವೆರೈಟೀಸ್ ಇದೆ. ಸುಮ್ಮನೆ ರ್ಯಾಂಡಮ್ ಆಗಿ ಹಂಗೆ ನಿಮಗೆ ಪ್ರೈಸು ತೋರಿಸ್ತೀನಿ. ಸೊ ಇದು ನೋಡಿ ಚಾಕ್ಲೇಟು 250 ಗ್ರಾಮ್ಸ್ ಇದೆ. ಇದು 200 ರುಪೀಸು. ಸೊ ಇದನ್ನು 220. ಸೊ ಎಲ್ಲ ಅದೇ 200 ರೇಂಜ್, 220, ಮ್ಯಾಕ್ಸಿಮಮ್ 300 ರೇಂಜಸಲ್ಲಿದೆ. ಇಷ್ಟು ಕಲೆಕ್ಷನ್ಸ್ ಇದೆ ಇಲ್ಲಿ. ಸೊ ಎಸ್ಪೆಷಲಿ ಈ ವರ್ಕಿ, ಸೊ ಇದು ತುಂಬ ಫೇಮಸ್ ಊಟಿಯಲ್ಲಿ. ಸೊ ತುಂಬ ಫೇಮಸ್, 130 ರುಪೀಸ್ ಇದು. ಸೊ ಇಲ್ಲಿ ಬಂದರೆ ಇದು ಮಿಸ್ ಮಾಡಬೇಡಿ, ಇದು ಖಂಡಿತ ಗೀಸ್ಕೊಂಡು ಹೋಗಿ. ಸೊ ಇದೆಲ್ಲ ನಾರ್ಮಲಾಗಿ ಎಲ್ಲ ಇರೋದು. ಸೊ ಇಲ್ಲೆಲ್ಲ ಇದೆಲ್ಲ ಸ್ಯಾಂಡಲ್ ಪೌಡರ್ಸಾ? ಟ್ಯಾಲ್ಕಮ್ ಪೌಡರ್ಸ್. ಓಕೆ, ವಾಟ್ ಇಸ್ ದ ಪ್ರೈಸ್? ಏನು ಬರುತ್ತೆ ಪ್ರೈಸ್ ಇದೆಲ್ಲ? ಹಾಂ 110. ಓಕೆ.
ಸೊ ಸ್ಯಾಂಡಲ್ ಪೌಡರ್ಸ್ ಇದೆ, ಎಲ್ಲ ಥರ. ಓಹ್, ಹೋಮ್ ಮೇಡ್ ವೈನ್ಸ್ ತೋರಿಸ್ತೀರಾ? ರೆಡ್ ಗ್ರೇಪ್ 750 ml 950 ಹೋಮ್ ಮೇಡ್ ವೈನ್ಸು. ಸೊ ನೋಡಿ. ಸೊ ನೆಕ್ಸ್ಟ್ ಮ್ಯಾಮ್ ಬೇರೆ ಡೇಟ್ಸ್ ವೈನ್ ಅದು. ಓಕೆ, ಅದು ಮ್ಯಾಮ್ ಹಾಂ, ಪ್ರೈಸು ಇದಲ್ಲ 950. ಸೊ ವೈನ್ಸಲ್ಲಿ ಬಂದ್ಬಿಟ್ಟು ನಿಮಗೆ ಗ್ರೇಪ್ಸ್ ಇದೆ, ಆಮೇಲೆ ಬಂದ್ಬಿಟ್ಟು ಡೇಟ್ಸ್ ಇದೆ, ಪೊಮೊಗ್ರಾನೆಟ್ ಇದೆ, ಸ್ಟ್ರಾಬೆರಿ ಇದೆ. ಯಾವುದಾದ್ರು ತೊಗೊಬೋದು ನೀವು 950 ಮಾತ್ರ. ಓಕೆ, ಸೆಂಟೆಡ್ ಫೆನೈಲ್. ಓಕೆ, ಸೊ 130 rupees ಸೆಂಟೆಡ್ ಫೆನೈಲ್ 1 ಲೀಟರು. ಹಾಂ, ಓಕೆ. ಸೊ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ 5 ಲೀಟರ್ಸ್ ವಾಟರ್ಗೆ ಬೇರೆ ಇದು 1 ಕಪ್ಪು ಹಾಕಿದ್ರೆ ಸಾಕು. ಇದು ಒಂದು ಇದು ಇದೆಲ್ಲ, ಸೊ ಇದು ನೋಡ್ಕೊಳ್ಳಿ. ಸೊ ಇದು 1 ಕಪ್ ಹಾಕಿದ್ರೆ ಸಾಕು 5 ಲೀಟರ್ಸ್ ವಾಟರ್ಗೆ. ಸೊ ಇದು ಬಂದ್ಬಿಟ್ಟು ಒಂದು ಒಳ್ಳೆ ಫ್ರೇಗ್ರೆನ್ಸ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. 135 rupees ಫಾರ್ 1 ಲೀಟರ್. ಸೊ ಇದನ್ನು ಟ್ರೈ ಮಾಡ್ಬೋದು. ಬೇರೆ ಏನಿದೆ ಮ್ಯಾಮ್? ಮೈಗ್ರೇನು, ಸೈನಸ್ಗೆಲ್ಲ ಯೂಸ್ ಮಾಡ್ಬೋದಂತೆ. ಸೊ ಹೀನಾ ಆಯಿಲು 2070 rupees ಇದು. ಕಿಂಗ್ ಆಫ್ ಆಯಿಲ್ ಇದು. ಓಕೆ, ಸೊ ಕಿಂಗ್ ಆಫ್ ಆಯಿಲ್ ಅಂತೆ. ಇದು ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋಕ್ಕೆ. ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋಕ್ಕೆ. ಸೊ ಇದು ಬಂದ್ಬಿಟ್ಟು 1740 rupees. ಇದು ಸಿಟ್ಟನಲ್ಲ, ರೂಮ್ ಫ್ರಾಗ್ರೆನ್ಸ್, ಮಸ್ಕಿಟೋಸು. ಓಕೆ, ಮಸ್ಕಿಟೋಸ್ ಎಲ್ಲ ಬರಲ್ಲ ಈ ಆಯಿಲ್ ಯೂಸ್ ಮಾಡಿದ್ರೆ. ಸೊ 1300 rupees ಆಗುತ್ತೆ. ಸೊ ಮಸ್ಕಿಟೋಸು ಆಮೇಲೆ ರೂಮ್ ಫ್ರೇಗ್ರೆನ್ಸ್ಗೋಸ್ಕರನೂ ಇದು ಯೂಸ್ ಮಾಡ್ಬೋದಂತ. ಫೇಸ್ಗೆ ಆಲ್ಮಂಡ್ ಆಯಿಲು ಫೇಸ್ಗೆ. ಸೊ ಸ್ಕಿನ್ ಕೇರ್ ಆಯಿಲ್ ಅಂತ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. 780 rupees ಇದು. ಲೆಮನ್ ಗ್ರಾಸ್, ಗ್ಯಾಸ್ಟ್ರಿಕ್ ಅಸಿಡಿಟಿ ಅದಕ್ಕೆಲ್ಲ ಕುಡಿಬೋದು ಸರ್. ಗ್ಯಾಸ್ಟ್ರಿಕ್ಕು ಆಸಿಡಿಟಿಗೆಲ್ಲ ಕುಡಿಬೋದು. 1700 rupees ಲೆಮನ್ ಗ್ರಾಸ್ ಆಯಿಲ್. ಇದು ಕ್ಲೋವ್ ಆಯಿಲು ಟೀತ್ ಕ್ಲೀನಿಂಗ್ ಆಯಿಲು. ಸೊ ಟೀತ್ ಕ್ಲೀನಿಂಗ್ ಆಯಿಲು 1200 rupees. ಹೇರ್ ಆಯಿಲ್, ಹೇರ್ ಫಾಲಿಂಗ್, ಡ್ಯಾಂಡ್ರಫ್, ಗ್ರೇ ಹೇರ್ ಅದೆಲ್ಲ 720 rupees ಹೇರ್ ಆಯಿಲು. ಆ್ಯಕ್ಚುಲಿ ಇದೆಲ್ಲ ಬಂದ್ಬಿಟ್ಟು ಹರ್ಬಲ್ ಪ್ರಾಡಕ್ಟ್ಸು. ಸೊ ಇದೆಲ್ಲ ನಿಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗಾ? ಓಕೆ, ತುಂಬ ಇದೆ ಇಲ್ಲಿ. ಇಲ್ಲಿ ನೀವು ಬಂದರೆ ಖಂಡಿತವಾಗಿ ಇಲ್ಲಿ ವಿಸಿಟ್ ಮಾಡಿಬಿಟ್ಟು ನೀವು ಇವ್ರ ಹತ್ರ ಪರ್ಚೇಸ್ ಮಾಡ್ಬೋದು. ಯಾಕಂದರೆ ಇದೆಲ್ಲ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ. ಸೊ ಇವಾಗ ಬನ್ನಿ ಟೀ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಸೊ ಅಲ್ಲಿ ಏನೇನು ಹೆಂಗೆ ಪ್ರಾಸೆಸ್ ಮಾಡ್ತಾರೆ ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸೊ ಬನ್ನಿ ಅಲ್ಲಿ ಹೋಗೋಣ ಇವಾಗ. ಸೊ ಇವಾಗ ಸರ್ ಇದ್ದಾರೆ. ಸೊ ಆ್ಯಕ್ಚುಲಿ ಇವರು ಗೈಡ್ ಇಲ್ಲಿ ಬಂದ್ಬಿಟ್ಟು ಸೊ ಸರ್ ನಿಮಗೆ ಇವಾಗ ಎಲ್ಲ ಡೀಟೇಲ್ಸ್ ಹೇಳ್ತಾರೆ. ಸೊ ಹಿಸ್ಟ್ರಿಯಿಂದ ಹಿಡಿದು ಸೊ ಹೆಂಗೆ ಟೀನ ಪ್ರಿಪೇರ್ ಮಾಡ್ತಾರೆ. ಸೊ ಎಲ್ಲ ವೀಡಿಯೋ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀವಿ. ಇನ್ನು ಯಾರಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಸರ್ ಇದ್ದಾರೆ, ಸರ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಹಲೋ ಸರ್. ಸರ್ ನಿಮ್ಮ ಹೆಸರು ಸರ್? ಮೊಹಮ್ಮದ್ ಅಲಿ ಅಸ್ಗರ್ ಸೇಠ್. ಎಷ್ಟು ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀರಾ ಸರ್? ಈ 2 ವರ್ಷ. 2 yearsಯಿಂದ ಇದ್ದೀರಾ ಈ ಫೀಲ್ಡಲ್ಲಿ ಇದ್ದೀರಾ? ಹೌದು. ಓಕೆ. ಸೊ ಇವಾಗ ನಮ್ಮ ವ್ಯೂವರ್ಸ್ಗೆ ಏನು ಸರ್ ಎಕ್ಸ್ಪ್ಲೇನ್ ಮಾಡ್ತೀರಾ? ಸರ್ ಫಸ್ಟ್ ಟೀ ಬಗ್ಗೆ ಗೊತ್ತಾಗಬೇಕು, ಹಿಸ್ಟ್ರಿ ನೋಡಬೇಕು. ಹಿಸ್ಟ್ರಿ ನೋಡಿದ್ರೆ ಟೀ ಬಂದ್ಬಿಟ್ಟು ಇಂಟ್ರೊಡ್ಯೂಸ್ ಆಗಿರೋದು ಚೈನಾಯಿಂದ. ಬ್ರಿಟಿಷರ್ಸ್ ತೊಗೊಂಡು ಬಂದರು ಇಲ್ಲಿ ಟೀ ಕುಡಿಯೋಕ್ಕೆ. ಅದು 1835 ಓಕೆ, ಸರಿನಾ? ಕುಡಿದ್ಬಿಟ್ಟು ಅವರು ಇನ್ವೆಸ್ಟಿಗೇಟ್ ಮಾಡಿದ್ರು ಯಾವ ಪ್ಲೇಸ್ ಚೆನ್ನಾಗಿರುತ್ತೆ ನಿಮಗೆ ಪ್ಲಾಂಟೇಷನ್ಗೆ. ಆವಾಗ ಅವರು ಸೆಲೆಕ್ಟ್ ಮಾಡಿದ್ರು 3 ಪ್ಲೇಸಸ್ಸು. ದಟ್ ವಾಸ್ ಅಸ್ಸಾಂ, ಡಾರ್ಜಿಲಿಂಗ್, ನೀಲ್ಗಿರೀಸ್. ಸೊ ಫಸ್ಟ್ ಪ್ಲಾಂಟೇಷನ್ ಇನ್ ಇಂಡಿಯಾ ಇನ್ ದ ಇಯರ್ 1850 ಆಗಿರೋದು. ಸರಿನಾ? ಟೀಯೋடைய ಬೊಟಾನಿಕಲ್ ಹೆಸರು ನಿಮಗೆ ಕೆಮೇಲಿಯಾ ಸಿನೆನ್ಸಿಸ್ ಅಂತ. ಸರಿನಾ? ಟೀ ಗಿಡ ಲೈಫ್ ನಿಮಗೆ 100 ವರ್ಷ ಇರುತ್ತೆ. 100 ವರ್ಷ. ಹಾರ್ವೆಸ್ಟಿಂಗ್ ಪೀರಿಯಡ್, ಅದೇ ಪ್ಲಕ್ ಮಾಡೋ ಪೀರಿಯಡ್ ಬಂದ್ಬಿಟ್ಟು ನಿಮಗೆ 10 ರಿಂದ 15 ದಿನ ಬರುತ್ತೆ ಸರ್. ಈಗ ಒಂದು ಏರಿಯಾ ಸ್ಟಾರ್ಟ್ ಮಾಡಿಬಿಟ್ಟು ಪೂರ್ತಿ ಏರಿಯಾ ಕವರ್ ಮಾಡ್ಕೊಂಡು ಬರೋಕ್ಕೆ 10-15 ದಿನ ಆಗುತ್ತೆ. ಆ ಟೈಮಲ್ಲಿ ಇಲ್ಲಿ ಹೊಸ ಎಲೆ ಇರುತ್ತೆ. ಸೊ ಪೂರ್ತಿ ವರ್ಷ ನಾವು ಎಲೆ ಪ್ಲಕ್ ಮಾಡ್ತಾ ಇರ್ತೀವಿ. ಹೌದು. ಸೊ ಈಗ ನಿಮಗೆ ಕೆಮೇಲಿಯಾ ಸಿನೆನ್ಸಿಸ್ ಹೇಳ್ತಾ ಇಲ್ವಾ? ಕೆಮೇಲಿಯಾ, ಈಗ ಇದು ನೋಡಿ, ಇದು ಕೆಮೇಲಿಯಾ ಫ್ಲವರ್. ಇದೇ ಮದರ್ ಪ್ಲಾಂಟ್ ಆಫ್ ಟೀ. ಮದರ್ ಪ್ಲಾಂಟ್ ಆಫ್ ಟೀ ಇದು. ಇದರಲ್ಲೇ ಚೈನೀಸು ಗ್ರಾಫ್ಟ್ ಮಾಡಿ ಟೀ ಪ್ಲಾಂಟ್ ಮಾಡಿರೋದು. ಸೊ ಇದು ಹಾಂ, ಮದರ್ ಪ್ಲಾಂಟ್. ಸೊ ಇದು ಬಂದ್ಬಿಟ್ಟು ಹಿಸ್ಟ್ರಿ. ಈಗ ನಾವು ಒಳಗಡೆ ಹೋಗ್ತೀವಿ, ಅಲ್ಲಿ ನಿಮಗೆ ಟೀ ಪ್ರೊಸೆಸಿಂಗ್ ಬಗ್ಗೆ ಹೇಳ್ತೀನಿ, ಬನ್ನಿ. ಸೊ ಇದು ನಮ್ಮದು ಹೈಫೀಲ್ಡ್ ಟೀ ಫ್ಯಾಕ್ಟ್ರಿ. ಇದು ಪೂರ್ತಿ 200 ಎಕರಲ್ಲಿ ನಿಮಗೆ ಟೀ ತೋಟ ಸಿಗುತ್ತೆ. ನಮ್ಮ ಫ್ಯಾಕ್ಟ್ರಿಯಲ್ಲಿ 3 ಟೈಪ್ ಆಫ್ ಟೀ ಮಾಡ್ತೀವಿ. ನಾರ್ಮಲ್ ಟೀ, ಗ್ರೀನ್ ಟೀ, ವೈಟ್ ಟೀ. ಸೊ ಇದು ನಾರ್ಮಲ್ ಟೀ ಪ್ರಾಸೆಸ್. ಇದಕ್ಕೆ ವೆದರಿಂಗ್ ಟ್ರಫ್ ಅಂತ ಹೇಳ್ತೀವಿ. ಈಗ ನಾರ್ಮಲಿ ಎಲ್ಲ ನೋಡಿದ್ರೆ ನಿಮಗೆ 100% ನೀರು ಸಿಗುತ್ತೆ. ಆ ನೀರು ಡ್ರೈ ಮಾಡೋಕ್ಕೆ 14 ಅವರ್ ಬಿಡ್ತೀವಿ ಬ್ಲೋವರಲ್ಲಿ. ಕೈ ಮಡಗಿಲಿ ಮಿಷಿನ್ ಆನ್ ಮಾಡಿ ತೋರಿಸ್ತೀನಿ. ಸೊ 14 ಅವರಲ್ಲಿ ನಿಮಗೆ 60 ರಿಂದ 70% ನೀರು
ಡ್ರೈ ಆಗುತ್ತೆ. ಡ್ರೈ ಆದ್ಮೇಲೆ ನಾವು ಸೆಕೆಂಡ್ ಪ್ರಾಸೆಸ್ ಹೋಗ್ತೀವಿ, ಅದು ಕಟ್ಟಿಂಗ್ ಅಂಡ್ ರೋಲಿಂಗ್ ಅಂತ. ಬನ್ನಿ ಕೆಳಗಡೆ ಹೋಗೋಣ. ಸೊ ಇದು ಸೆಕೆಂಡ್ ಪ್ರಾಸೆಸ್, ಇದು ಕಟ್ಟಿಂಗ್ ಅಂಡ್ ರೋಲಿಂಗ್ ಅಂತ. ಇದರಲ್ಲಿ ಎಲೆ ಕಟ್ ಆಗುತ್ತೆ ಮತ್ತೆ ರೋಲ್ ಆಗುತ್ತೆ. ನಾವು ಪೇಪರ್ ರೋಲ್ ಮಾಡ್ತೀವಿ ಅಲ್ವಾ, ಆ ತರ ಇದು ಮಾಡೋದು. ಈಗ ಹಾಕಿದೀವಿ, ಇದು ನೋಡಿ ಈ ತರ ಮಾಡಿ ಪ್ರೆಷರ್ ಕೊಡ್ತಾರೆ, ಸರಿನಾ? ಸೊ ಇದೆಲ್ಲ ಲೀಕ್ಸ್ ಹೌದು. ಇದು ಹೌದು. ಕಂಪ್ರೆಸ್ ಮಾಡ್ತೀರಾ? ಹೌದು. ಸೊ ಇದು ಒನ್ ಟೈಮ್ಗೆ ನಾವು 20 ಕಿಲೋ ಹಾಕ್ಬೋದು. ಇದು 30 ನಿಮಿಷ ಈ ಮಿಷಿನ್ ನಡೀತಾ ಇರುತ್ತೆ. ಆ 30 ನಿಮಿಷದಲ್ಲಿ ನಾವು 10 ನಿಮಿಷಕ್ಕೆ ಪ್ರೆಷರ್ ಕೊಡ್ತಾ ಇರ್ತೀವಿ. ಲಿಡ್ ಪ್ರೆಷರು, ಲಿಡ್ ಪ್ರೆಷರ್ ಏನಕ್ಕೆ ಕೊಡ್ತೀವಿ ಅಂದ್ರೆ, ಈಗ ನಿಮ್ಗೆ ಎಲೆ ಬಂದ್ಬಿಟ್ಟು ಚೆನ್ನಾಗಿ ರೋಲ್ ಆಗಕ್ಕೆ. ಸೊ ಇದು 30 ನಿಮಿಷ ಆದ್ಮೇಲೆ ನಾವು ರೋಟ್ರೋ ವ್ಯಾನ್ಗೆ ಹೋಗ್ತೀವಿ, ಇನ್ನೊಂದು ಮಿಷಿನ್. ಬನ್ನಿ, ಇದು ರೋಟ್ರೋ ವ್ಯಾನ್. ಇದರಲ್ಲಿ ಹಾಕಿದ್ರೆ ಆ ಪೂರ್ತಿ ಎಲೆ ಪೌಡರ್ ಮಾಡ್ಕೊಡೋದು. ಹೌದು, ಆ ಪೌಡರ್ ಜೊತೆಲಿ ಸ್ವಲ್ಪ ಎಲೆನೂ ಆಚೆ ಬರುತ್ತೆ. ಇದು ಫಸ್ಟ್ ನೋಡಿ, ಹಾ ಇಲ್ಲಿ ಹಾಕ್ತೀವಿ. ಇಲ್ಲಿ ಹಾಕಿದ್ರೆ ಪೂರ್ತಿ ಎಲೆನ ಪೌಡರ್ ಮಾಡ್ಕೊಡೋದು. ಆ ಪೌಡರ್ ಜೊತೆ ಸ್ವಲ್ಪ ಎಲೆನೂ ಆಚೆ ಬರುತ್ತೆ, ಅದಕ್ಕೋಸ್ಕರ ಇದಕ್ಕೆ ಹಾಕ್ತೀವಿ. ಇದು ಗೂಗಿ ಅಂತ ಹೆಸರು. ಇದರಲ್ಲಿ ಹಾಕಿ ರೊಟೇಟ್ ಮಾಡಿದ್ರೆ ಪೌಡರ್ ಸೆಪರೇಟ್ ಆಗುತ್ತೆ, ಎಲೆ ಸೆಪರೇಟ್ ಆಗುತ್ತೆ. ಹೌದು, ಅದು ಆನ್ ಮಾಡ್ತೀನಿ ನೋಡಿ. ಆ ಎಲೆ ಸೆಪರೇಟ್ ಮಾಡಕ್ಕೇನೆ ಇದು ಸ್ವಲ್ಪ ಸ್ಲಾಂಟಿಂಗ್ ಇರೋದು. ಸೊ ಆ ಎಲೆ ತಿರ್ಗಾ ನಾವು ಇದರಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ತೀವಿ. ಪೌಡರ್ ಮಾಡಿಬಿಟ್ಟು ಈ ಟೇಬಲ್ ಮೇಲ್ಗಡೆ ಮಾಡ್ತೀವಿ 1.5 ಅವರ್. ಅದು ಫರ್ಮೆಂಟೇಷನ್ಗೆ. ಇದು ನ್ಯಾಚುರಲ್ ಏರ್ ಫರ್ಮೆಂಟೇಷನ್. ಈ ಫರ್ಮೆಂಟೇಷನ್ ಅಲ್ಲಿ ನಿಮಗೆ ಗ್ರೀನ್ ಕಲರ್ ಪೌಡರ್ ಬ್ರೌನ್ ಕಲರ್ ಆಗಿ ಚೇಂಜ್ ಆಗುತ್ತೆ. ನ್ಯಾಚುರಲಿ ಚೇಂಜ್ ಆಗುತ್ತೆ. ಚೇಂಜ್ ಆದ್ಮೇಲೆ ನಾವು ಡ್ರೈಯಿಂಗ್ ಪ್ರಾಸೆಸ್ ಹೋಗ್ತೀವಿ. ಬನ್ನಿ. ಸೊ ಇದು ಡ್ರೈಯಿಂಗ್ ಪ್ರಾಸೆಸ್. ಇದು ಬೆಂಕಿ ಹೀಟ್ ಇಂದ ಡ್ರೈ ಮಾಡೋದು, ಎಲೆಕ್ಟ್ರಿಸಿಟಿ ಹೀಟ್ ಬರಲ್ಲ. ಆ ಹೀಟಿಂಗ್ ಟೆಂಪರೇಚರ್ ನಿಮಗೆ 95 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇದು ಪೂರ್ತಿ 22 ನಿಮಿಷದಲ್ಲಿ ಟೀ ಪೌಡರ್ ರೋಸ್ಟ್ ಆಗಿ ಆಚೆ ಬರುತ್ತೆ. ಇದು ಡ್ರೈಯರ್ ಮೌತ್, ಇದು ಎಕ್ಸಿಟ್. ಹೌದು, ಇದು ಟೀ ಸೊಪ್ಪು. ಇದರಲ್ಲಿ ನಿಮಗೆ ಕಡ್ಡಿ ಸಿಗುತ್ತೆ. ಆ ಕಡ್ಡಿ ಬಿಗ್ ಗ್ರಾನ್ಯೂಲ್ಸ್, ಮೀಡಿಯಂ, ಡಸ್ಟ್ ಎಲ್ಲ ಮಿಕ್ಸ್ ಆಗಿ ಸಿಗುತ್ತೆ. ಅದು ನಾವು ಸೆಗ್ರಿಗೇಟ್ ಮಾಡ್ತೀವಿ. ಬನ್ನಿ. ಸೊ ಸೈಜ್ ಪ್ರಕಾರ ಸೆಗ್ರಿಗೇಟ್ ಆದ್ಮೇಲೆ ನಿಮಗೆ 100% ಪ್ಯೂರಿಟಿ. ಇದರಲ್ಲಿ ನಿಮಗೆ ಕಲರ್, ಎಸೆನ್ಸ್, ಫ್ಲೇವರ್, ಕೆಮಿಕಲ್ಸ್ ಏನೂ ಆ್ಯಡ್ ಆಗಲ್ಲ. 1 ಕಿಲೋ ಟೀ ಸೊಪ್ಪು ಮಾಡೋಕ್ಕೆ ನಮಗೆ ಬೇಕು 5 ಕಿಲೋ ಹಸಿ ಎಲೆ. ಈ ಪೂರ್ತಿ ಪ್ರಾಸೆಸ್ 18 ಅವರಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಇದು ನಾರ್ಮಲ್ ಟೀ ಆಯಿತು. ಆ ಕಡೆ ನಾವು ಗ್ರೀನ್ ಟೀ ಮಾಡ್ತೀವಿ. ಹೌದು. ಸೊ ಗ್ರೀನ್ ಟೀಗೆ ನೋಡಿ, 1 ಚಿಗುರು, 2 ಬೇಬಿ ಲೀಫು, ಇದು 3. ಇದು ತಗೊಂಡ್ಬಿಟ್ಟು ಫಸ್ಟ್ ಸ್ಟೀಮ್ ಮಾಡ್ತೀವಿ. ನಾರ್ಮಲ್ ಗ್ಯಾಸ್ ಸ್ಟವಲ್ಲಿ ಸ್ಟೀಮ್ ಮಾಡ್ತೀವಿ. ಇಲ್ಲಿ ಆ ಸ್ಟೀಮಿಂಗ್ ಏನಕ್ಕೆ ಮಾಡ್ತೀವಿ ಅಂದರೆ, ಈಗ ನಮ್ಮ ಕೈಲಿ ಸ್ಪೋಸ್ ಇದೆಯಲ್ಲ ಸ್ವೆಟ್ ಬರೋಕ್ಕೆ, ಅದೇ ಥರ ಲೀಫಲ್ಲಿ ಸಿಗುತ್ತೆ ಟೊಮ್ಯಾಟೊ. ಆ ಟೊಮ್ಯಾಟೊ ಓಪನ್ ಆದರೆ ನಿಮಗೆ ಗ್ರೀನ್ ಟೀ ಬೆನಿಫಿಟ್. ಸೊ ಸ್ಟೀಮ್ ಮಾಡಿಬಿಟ್ಟು 8 ಇಂದ 10 ಅವರ್ ಡ್ರೈ ಮಾಡ್ತೀವಿ ಬ್ಲೋವರಲ್ಲಿ. ಡ್ರೈ ಆದಮೇಲೆ ಈ ಮೆಶ್ ಮೇಲ್ಗಡೆ ಮಡಗಿ ಕೈಯಲ್ಲಿ ರೊಟೇಟ್ ಮಾಡ್ತಾರೆ. ಅಲ್ಲಿ ನೋಡಿದ್ದೀರಾ ಪೂರ್ತಿ ಮಿಷಿನ್ ಕೆಲಸ. ಇಲ್ಲಿ ಕೈಯಲ್ಲಿ ಮಾಡ್ತೀವಿ. ಕೈಯಲ್ಲಿ ಮಾಡಿದ್ರೆ ನಿಮಗೆ ಚಿಕ್ಕ ಚಿಕ್ಕ ಧಾಗ ಥರ ಆಗುತ್ತೆ. ಅದು ನಾವು 70 ಡಿಗ್ರಿ ಸೆಲ್ಸಿಯಸಲ್ಲಿ ಓವನಲ್ಲಿ ಡ್ರೈ ಮಾಡ್ತೀವಿ 2 ಅವರು. ಡ್ರೈ ಆದಮೇಲೆ ಈ ಥರ ಬರುತ್ತೆ ಗ್ರೀನ್ ಟೀ. ಸೊ ಇದು 100% ಪ್ಯೂರ್ ಹ್ಯಾಂಡ್ ರೋಲ್ಡ್ ಆರ್ಗ್ಯಾನಿಕ್ ಗ್ರೀನ್ ಟೀ. ಆ ಗ್ರೀನ್ ಟೀ ಬೆನಿಫಿಟ್ಸ್ ನಿಮಗೆ BP, ಶುಗರ್, ಕೊಲೆಸ್ಟ್ರಾಲ್, ವೇಟ್ ಲಾಸ್, ಕಿಡ್ನಿ ಸ್ಟೋನ್, ಲಿವರ್ ಫಂಕ್ಷನಿಂಗ್ ಬರುತ್ತೆ ಗ್ರೀನ್ ಟೀಯಲ್ಲಿ. ಈಗ ನಿಮ್ಮ ಹತ್ರ ವೈಟ್ ಟೀ ಬಗ್ಗೆನೂ ಹೇಳಿದೆ. ಸೊ ವೈಟ್ ಟೀ ಮಾಡೋಕ್ಕೆ ಬರೀ ಚಿಗುರು. ಮೇಂಟೆನೆನ್ಸ್ ಕಾಸ್ಟ್, ಪ್ರೊಡಕ್ಷನ್ ಕಾಸ್ಟ್, ಸೆಲ್ಲಿಂಗ್ ಕಾಸ್ಟ್ ತುಂಬ ಜಾಸ್ತಿ. ಬೆನಿಫಿಟ್ಸ್ ನಿಮಗೆ BP, ಶುಗರ್, ಕೊಲೆಸ್ಟ್ರಾಲ್, ವೇಟ್ ಲಾಸ್, ಕಿಡ್ನಿ ಸ್ಟೋನ್, ಲಿವರ್ ಫಂಕ್ಷನಿಂಗ್, ಹಾರ್ಟ್ ಡಿಸೀಸ್, ಹಾರ್ಟ್ ಬ್ಲಾಕೇಜ್, ಕ್ಯಾನ್ಸರ್ ಪೇಷಂಟ್, ಡೆಪ್ರೆಷನ್ ಪೇಷಂಟ್, ಆಸ್ಮಾ ಪೇಷಂಟ್ ಮತ್ತು ಸ್ಟ್ಯಾಮಿನಾ ಇನ್ಕ್ರೀಸ್ ಮಾಡೋಕ್ಕೆ ವೈಟ್ ಟೀ. ಸೊ ಗ್ರೀನ್ ಟೀ, ವೈಟ್ ಟೀ ನೀವು ಬಾಯ್ಲ್ ಮಾಡಬಾರ್ದು.
ಬಿಸಿನೀರು ಒಂದು ಗ್ಲಾಸಲ್ಲಿ ಇಟ್ಕೊಂಡ್ಬಿಟ್ಟು 5 ಎಲೆ, ಬರೀ 5 ಎಲೆ ಅದರಲ್ಲಿ ಹಾಕಿ 3 ನಿಮಿಷ ಮುಚ್ಚಿಬಿಡಿ. 3 ನಿಮಿಷ ಆದಮೇಲೆ ನೀವು ಫಿಲ್ಟರ್ ಮಾಡಿ ಲೆಮನ್ ಇಲ್ಲಾಂದರೆ ಹನಿಲಿ ಕುಡಿಬೋದು. ಸಕ್ಕರೆನೋ ಹಾಲು ಬೆಲ್ಲನೋ ಯೂಸ್ ಮಾಡಬಾರ್ದು. ಈಗ ಫಿಲ್ಟರ್ ಮಾಡ್ತೀರಲ್ಲ 5 ಎಲೆ, ಅದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನೂ 2 ಟೈಮ್ ಯೂಸ್ ಮಾಡ್ಬೋದು. ಹ್ಯಾಂಡ್ ಮೇಡ್ ಗ್ರೀನ್ ಟೀ ಮತ್ತು ವೈಟ್ ಟೀ 3ನೇದನ್ನು ಕುಡಿದ್ಬಿಟ್ಟು ಈ ಬಟ್ ತಿನ್ಬೋದು. ಈ ಬಟ್ ತಿನ್ನಿದ್ರೆ ನಿಮ್ಮ ಬಾಡಿ ಇಮ್ಯುನಿಟಿ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಸೊ ವೈಟ್ ಟೀಯಲ್ಲಿ ವೇಸ್ಟೇಜೇ ಬರಲ್ಲ. ಸೊ ಫ್ರೆಂಡ್ಸ್, ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ವೈಟ್ ಟೀ. ಸೊ ವಿಡಿಯೋದಲ್ಲಿ ಫುಲ್ ಸರ್ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ವೈಟ್ ಟೀ ಏನು, ಸೊ ಇದು ಡ್ರಿಂಕ್ ಮಾಡಿದ್ರೆ ಬೆನಿಫಿಟ್ಸ್ ಏನು ಅಂತ ಫುಲ್ ವಿಡಿಯೋದಲ್ಲಿದೆ. ಸೊ ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದು ಬೆನಿಫಿಟ್ಸ್ ಏನು, ಸೊ ಇದು ಹೆಂಗೆ ಪ್ರಿಪೇರ್ ಮಾಡ್ತಾರೆ, ಸೊ ಎಲ್ಲ ಸರ್ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇವಾಗ ಇದು ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಏನು ಟೇಸ್ಟೇ ಗೊತ್ತಾಗ್ತಾ ಇಲ್ಲ ನನಗೆ. ನಾರ್ಮಲ್ ಒಂದು ಹಾಟ್ ವಾಟರ್ ಥರನೇ ಇದೆ, ಬಟ್ ಇದರಲ್ಲಿ ತುಂಬ ಮೆಡಿಸಿನಲ್ ಬೆನಿಫಿಟ್ಸ್ ಇದೆ. ಸೊ ಅದೆಲ್ಲ ಸರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದು ಕಂಪ್ಲೀಟಾಗಿ ನೋಡಿ. ಆಮೇಲೆ ಏನೋ ಒಂದು ಮಸಾಲ ಏನೋ ಒಂದು ಥರ ಇದೆ. ಸೊ ಅದೇ ಇದು ಹೆಂಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ನನಗೆ ಬರ್ತಾಯಿಲ್ಲ, ಪರವಾಗಿಲ್ಲ. ಸೊ ಫ್ರೆಂಡ್ಸ್, ಸ್ಪೆಷಲ್ ಎಂಟ್ರಿ 100 ರೂಪೀಸ್ ಕೊಟ್ಟರೆ 3 ಟೀ ಕೊಡ್ತೀನಿ ಅಂತ ಹೇಳಿದ್ರು. ಸೊ ನಾವು ಸ್ಟಾರ್ಟಿಂಗಲ್ಲೇ ಹೇಳಿರ್ತೀವಿ, ಸೊ 100 ರೂಪೀಸ್ ಕೊಟ್ಟು ಸ್ಪೆಷಲ್ ಎಂಟ್ರಿ ತೊಗೊಂಡಿದ್ದೀವಿ, 3 ಟೀ ಫ್ರೀಯಾಗಿ ಕೊಡ್ತಾರೆ ಅಂತ ಕಾಂಪ್ಲಿಮೆಂಟ್ರಿ. ಸೊ ದಿಸ್ ಒನ್ ಇಸ್ ಚಾಕ್ಲೇಟ್. ಸೊ ಇದು ಬಂದುಬಿಟ್ಟು ಜಿಂಜರ್ ಟೀ. ಸೊ ಇದು ಬಂದುಬಿಟ್ಟು ಮಸಾಲಾ ಟೀ ಟ್ರೈ ಮಾಡೋಣ. ಮಸಾಲ ಅದು ಆ ಘಾಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಚಾಕ್ಲೇಟ್ ಟೀ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಸೊ ನೀವು ಬೇಕಂದರೆ ಇದು ಪೌಡರ್ಸ್ ಎಲ್ಲನೂ ಅವ್ರ ಹತ್ರ ಅವೈಲೇಬಲ್ ಇದೆ, ನೀವು ಬೇಕಂದರೆ ಟ್ರೈ ಮಾಡ್ಬೋದು. ಪೌಡರ್ಸ್ನ ಇಸ್ಕೊಂಡ್ಬಿಟ್ಟು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಇದು 3ರಲ್ಲಿ. ಸೊ ಬೆಸ್ಟ್ ನನ್ನ ಪ್ರಕಾರ ಬಂದ್ಬಿಟ್ಟು ಈ ಚಾಕ್ಲೇಟ್ ಟೀ ತುಂಬ ಚೆನ್ನಾಗಿದೆ. ಥಮ್ಸ್ ಅಪ್ ಫಾರ್ ಚಾಕ್ಲೇಟ್ ಟೀ. ಸೊ ತುಂಬ ಥ್ಯಾಂಕ್ಸ್ ಸರ್, ಇಷ್ಟೊಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ವೆಲ್ಕಮ್ ಸರ್. ವೆಲ್ಕಮ್. ಓಕೆ, ನಿಮ್ಮ ನಂಬರು ಪ್ರೊವೈಡ್ ಮಾಡಿರ್ತೀರಿ, ಯಾರಾದರೂ ಕಾಲ್ ಮಾಡಿದ್ರೆ ಅವ್ರಿಗೆ ನೀವು ಖಂಡಿತಾಗೆ ಮಾಡ್ತೀವಿ ಸರ್. ಸೊ ಈ ವಿಡಿಯೋನು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಸ್ತಾ ಇದ್ದೀವಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ. ಮುಂದಿನ ಕಮೆಂಟ್ ಸಿಗೋಣ. ಥ್ಯಾಂಕ್ ಯು, ಬಾಯ್.